ಕೃಷಿ ಚಟುವಟಿಕೆಯಲ್ಲಿ ಆದಾಯ ಕಡಿಮೆ, ಬಿಸಿಲು ಮಳೆ ಅನ್ನದೇ ದುಡಿಮೆ ಮಾಡಿದ್ರೂ ಆದಾಯ ಕೈ ಸೇರುವ ಭರವಸೆ ಇಲ್ಲ. ಹೀಗಾಗಿ ದಶಕಗಳ ಕಾಲ ವ್ಯವಸಾಯ ಮಾಡಿಕೊಂಡಿದ್ದ ರೈತರೇ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ದಿಟ್ಟ ರೈತ ಮಹಿಳೆ ಬರಡು ಭೂಮಿಯಲ್ಲಿ ಬಂಗಾರದಂತಹ ಬೆಳೆ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಸಾಧನೆಯ ಮೆಟ್ಟಿಲು ಏರಿದ ಛಲಗಾರ್ತಿಯರು ನಮ್ಮ ನಡುವೆ ಇದ್ದಾರೆ. ಭೂತಾಯಿ ಕೈ ಹಿಡಿಲಿಲ್ಲ ಅಂತ ಅನ್ನದಾತರು ಆತ್ಮಹತ್ಯೆ ದಾರಿ ಹಿಡಿದಿರೋ ಇಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡೋ ಮೂಲಕ ಈ ಮಹಿಳೆ ಸೈ ಎನ್ನಿಸಿಕೊಂಡಿದೆ. ಇವರ ಹೆಸರು ಹೇಮಶ್ರೀ. ಹಾಸನದ ವಿದ್ಯಾನಗರದ ನಿವಾಸಿ. ನೋಡೋಕೆ ಹೈಫೈ ರೀತಿ ಕಂಡ್ರು ಅಪ್ಪಟ ರೈತ ಮಹಿಳೆ. ಬೆಳಗ್ಗೆ 5ರಿಂದ ರಾತ್ರಿ 10ರವರೆಗೂ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಕೃಷಿಯನ್ನೇ ಉಸಿರಾಡ್ತಾ ಇರುವ ಹಾಸನ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದ ಗೌರಿಪುರ ಗ್ರಾಮದಲ್ಲಿ 20 ಎಕರೆ ಜಮೀನು ಹೊಂದಿರೋ ಹೇಮಶ್ರೀ ಅವರ ಹುಟ್ಟೂರು ಊಟಿ. ಓದಿದ್ದು ಪಿಯುಸಿವರೆಗೆ. ಬೇಸಾಯ ಅಂದ್ರೆ ಏನು ಅಂತ ಗೊತ್ತಿಲ್ಲದ, ಬರದಿಂದ ಕುಡಿಯೋ ನೀರಿಗೂ ಹಾಹಾಕಾರ ಎದುರಿಸ್ತಾ ಇರೋ ದಿನಗಳಲ್ಲಿ ತಾತ ನೀಡಿದ ಬಂಜರು ಜಮೀನನ್ನೇ ಹಸಿರಾಗಿಸಿ ಉತ್ತಮ ಬೆಳೆ ಬೆಳೀತು. ಜಮೀನ್ ಶುರು ಮಾಡಿದಾಗ್ಲಿಂದ ನಾನು ವೆರಿ ಫಸ್ಟ್ ಡೇ ನನ್ನ ಜಮೀನ್ ಇಲ್ಲಿದೆ ಮಾಡ್ಕೊ ಅಂತ ನಮ್ಮ ತಂದೆಯವ್ರು ಕೊಟ್ಟಾಗ್ಲಿಂದನೂ ನನ್ನ ಅವರು ಕೊಡೋ ದಿವಸನೇ ಹೇಳಿದ್ರು, ನಾವೆಲ್ಲ ಊಟಿಲಿ ಆ ಕಾಲದಲ್ಲಿ ಎಲ್ಲ ಪಾಯ್ಸನ್ ಹಾಕಿ ಅಷ್ಟರಲ್ಲಿ ಎಲ್ಲ ಅಲ್ಲೆಲ್ಲ ಬೆಳೀತಾ ಇದ್ದಿದ್ದೆ ವೆಜಿಟೇಬಲ್ಸು. ಹಂಗಾಗಿ ಎಲ್ಲ ತುಂಬ ಹೈ ಇದಿರೋಂಥ ಪಾಯ್ಸನ್ನ ಸ್ಪ್ರೇ ಮಾಡ್ತಾಯಿದ್ರು. ನಾವೆಲ್ಲ ಎನ್ವೈರ್ಮೆಂಟ್ ಎಲ್ಲ ಹಾಳು ಮಾಡಿದ್ದೀವಿ, ಮತ್ತು ಸಾಯಿಲು ಹಾಳು ಮಾಡಿದ್ದೀವಿ, ಮತ್ತು ಜನಗಳಿಗೆ ಚಿಕ್ಕ ಚಿಕ್ಕದಾಗಿ ಪಾಯ್ಸನ್ನು ತಿನ್ನಿಸ್ತೀವಿ. ಪ್ರಾಮಿಸ್ ಮಾಡು, ಅದನ್ನು ಮಾಡೋಕ್ಕೆ ಹೋಗಬೇಡ, ಬರೀ ಎನ್ವೈರ್ಮೆಂಟಿಗೆ ಏನು ಕೊಡುಗೆ ಕೊಡ್ಬೋದು, ಭೂಮಿನ ನೀನು ಉಳಿಸ್ಕೊ, ಅಂಥ ಕೆಲಸ ಮಾಡು ಈ ಜಮೀನಲ್ಲಿ ಅಂತ ಹೇಳಿದ್ರು. ಅವಾಗಲಿಂದ ಆ ಥರ ಮಾಡಬೇಕು ಅಂದರೆ ನನಗೆ ಗೊತ್ತೇ ಇಲ್ವಲ್ಲ, ನೀನು ಭೂಮಿಗೆ ಹೋಗು, ನೀನೇನು ಪಾಯ್ಸನ್ ಹಾಕಬೇಡ, ಅದೇ ಕೊಡುತ್ತೆ ಅಂತ. ಈಗ ಇಲ್ಲೇ ನೀವೇ ನೋಡ್ತಾ ಇದ್ದೀರಾ, ಗಿಡ ಮರ ಎಲ್ಲ ಬೆಳೆದಿದೆ. ಇದು 20 ವರ್ಷದಿಂದ ನಾನೇನು ಉಳುಮೆ ಮಾಡಿಲ್ಲ. ಈ ಮರದಲ್ಲಿ ಕೊಡ್ತಾ ಇರೋ ಕಾಯಿ ಇವತ್ತೇನು ಬೀಳ್ತಿದೆ ಅದು ಒಂಥರ ನೇಚರ್ಸ್ ಗಿಫ್ಟ್ ಅಂತಲೇ ಹೇಳಬೇಕು. ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಏಲಕ್ಕಿ ಇದೆ, ಕಾಫಿನೂ ಇದೆ, ಮೆಣಸಿದೆ. ಆಮೇಲೆ ತರಕಾರಿ ಬಂದು ಎಲ್ಲ ಥರ ತರಕಾರಿನೂ ಬೆಳ್ಕೊಳ್ತೀನಿ. ಮೆಣಸಿನ್ಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಕ್ಯಾಬೇಜು ಆ ಥರದ್ದು. ಮತ್ತು ಈಗ ಕಮರ್ಷಿಯಲ್ ಕ್ರಾಪ್ ಅಂತ ಹೋಗುವಾಗ ಕೃಷಿಗೆ ಹೋದಾಗ ಜೋಳ ಬೆಳ್ಕೊಳ್ತೀನಿ, ಆಲೂಗಡ್ಡೆ, ರಾಗಿ, ತೊಗರಿ, ಕಾಳು. ಅದು ನನ್ನ ಮನೆಗೆ ನಮ್ಮ ಜೀವನ ಮಾಡೋಕ್ಕೆ ಏನೆಲ್ಲ ಬೇಕು 90% ಎಲ್ಲನ ನಾನೇ ಬೆಳ್ಕೊಳ್ತೀನಿ. ಸದ್ಯ ಜಮೀನಿನಲ್ಲಿ ಕಾಫಿ, ಏಲಕ್ಕಿ, ಕಿತ್ತಲೆ, ಕರಿಮೆಣಸು, ಅಡಿಕೆ, ಶುಂಠಿ ಹಾಗೂ ತರಕಾರಿ ಬೆಳೆ ಇದೆ. ಅಷ್ಟೇ ಅಲ್ಲ, ತೆಂಗು, ಸಿಲ್ವರ್, ತೇಗ, ಹಲಸು, ಅಡಿಕೆ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇವೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಜೈವಿಕ ಬದು, ಕೃಷಿ ಹೊಂಡ, ಮಳೆ ನೀರು ಸಂಗ್ರಹ, ಚೆಕ್ ಡ್ಯಾಂ ನಿರ್ಮಿಸಲಾಗಿದೆ. ನೀರಿನ ಸದ್ಬಳಕೆಗೆ ತುಂತುರು ಹಾಗೂ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಈ ತೋಟಕ್ಕೆ ಒಂದು ಹಿಡಿ ರಾಸಾಯನಿಕ ಗೊಬ್ಬರವನ್ನೂ ಬಳಸುವುದಿಲ್ಲ. ಸಾವಯವ ಪದ್ಧತಿಯಲ್ಲೇ ಬೆಳೆಗಳನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಪಶುಪಾಲನೆಗೂ ಒತ್ತು ಕೊಟ್ಟಿದ್ದು ಇದುವೇ ಕೃಷಿಗೆ ಆಧಾರ ಅಂತಾರೆ ಹೇಮಶ್ರೀ. ಹಸು ಇದ್ದಾಗ ನಾವು ಎಲ್ಲೇ ಹೋಗಿದ್ರು ಮನೆಗೆ ಬರ್ತೀವಿ. ಅದರಿಂದ ನಿಮ್ಗೆ ಅವತ್ತು ಮಾರಾಟ ಮಾಡಿದ್ರೆ ಅವತ್ತು ದುಡ್ಡು ಸಿಗುತ್ತೆ, ಇಲ್ಲ ವಾರಕ್ಕಾದ್ರೂ ಸಿಗುತ್ತೆ. ನಿಮಗೊಂದು 2 ಹಸು ಇಟ್ಕೊಂಡು ನಾವು ಶುರು ಮಾಡಿದ್ವು ಅಂದರೆ ಧಾರಾಳವಾಗಿ ಜೀವನ ಮಾಡ್ಕೋಬೋದು. ಹೌದು, ಹಸು ಇದೆ, ಆಗ ಮೇಯ್ಸೋದೆಲ್ಲಿ ಅಂತ ಅಂದ್ಬಿಟ್ಟು ಆಗ 1 ಎಕರೆಲ್ಲೇ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮೇವು ಹಾಕ್ಕೊಂಡು ಹಸು ಇಲ್ದಲೇ ಜಮೀನು ಮಾಡ್ತೀವಿ ನಾವು ಅಂದರೆ ತುಂಬ ಕಷ್ಟ. ಅದು ಬ್ಯಾಕ್ ಬೋನ್. ಅದು ಮಸ್ಟ್ ಶುಡ್ ಇದ್ದಾಗ ಡೈಲಿ ಇನ್ಕಮ್ ಅದು. ಆವಾಗ ನಮಗೆ ಧೈರ್ಯ ಬರುತ್ತೆ. ಅದರಿಂದ ಇವತ್ತು ಹಾಲು ಕೊಡುತ್ತೆ, ನಾವು ನಾಳೆ ದುಡ್ಡು ಮಾಡ್ಕೋಬೋದು. ಇಲ್ಲಿ ಒಂದು 27 ಎಕರೆ ಇದೆ. ಅದರಲ್ಲಿ ಎಲ್ಲ ಕ್ರಾಪು ಹಾಕ್ಕೊಂಡಿದ್ದೀನಿ. ಹೆಚ್ಚಿಗೆ ಫಾರೆಸ್ಟ್ರಿ ಇದಕ್ಕೂ ಆವಾಗಲಿಂದ ಒತ್ತು ಕೊಟ್ಕೊಂಡು ಬಂದೆ. ಅದರಲ್ಲೂ ತುಂಬಾ ಅನುಕೂಲ ಇದೆ. ಹೆಬ್ಬೇವು, ಟೀಕ್, ಸಿಲ್ವರ್ ಪ್ರತಿ ವರ್ಷ ಏನಿಲ್ಲ ಅಂದರೂ ಒಂದು 3-4 ಲಕ್ಷಕ್ಕೆ ಮರ ಮಾರ್ತಾ ಇದ್ದೀನಿ 10 ವರ್ಷದಿಂದ. ಹೇಮಶ್ರೀ ಈ ಭಾಗದ ಪ್ರಗತಿಪರ ರೈತ ಮಹಿಳೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಕೃಷಿಯನ್ನ ತುಂಬಾ ಪ್ರೀತಿಸುವ ಇವರು ಹಗಲು ಇರುಳು ಎನ್ನದೇ ಶ್ರಮ ವಹಿಸಿ ದುಡಿತಾ ಇದ್ದಾರೆ. ಸಾವಯವದಲ್ಲಿ ಬೆಳೆದ ಇವರ ಉತ್ಪನ್ನಗಳಿಗೆ ಬಹುಬೇಡಿಕೆ ಉಂಟು. ಇವರು ಕೆಲವು ಬೆಳೆಗಳನ್ನ ನೇರವಾಗಿ ಮಾರುಕಟ್ಟೆಗೆ ಕಳುಹಿಸದೆ ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡ್ತಾ ಇರೋದು ಮತ್ತೊಂದು ವಿಶೇಷ. ಸಾಮಾನ್ಯವಾಗಿ ತೆಂಗು ಬೆಳೆಗಾರರು ಎಳೆಯ ಕಾಯಿಗಳನ್ನ ಅಥವಾ ಒಣ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಾರೆ. ಆದ್ರೆ ಹೇಮಶ್ರೀ ಹಾಗಲ್ಲ. ತೆಂಗಿನಕಾಯಿಯಿಂದ ಎಣ್ಣೆ ತೆಗೆದು ತಮ್ಮದೇ ಬ್ರ್ಯಾಂಡ್ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ.
ತೆಂಗಿನ ಎಣ್ಣೆ ತೆಗೆಯೋ ವಿಧಾನ ಕೂಡ ವಿಶೇಷ. ಅಂಥದ್ರಲ್ಲಿ ನಾವು ಈಗ ತಿಂತಾ ಇರೋದಿಂಥ ಪಾಯ್ಸನ್ ಏನು ಮಿಕ್ಸ್ ಇರ್ಬೋದು ಅಂತೇಳಿ ನಮ್ಮ ತಂದೆನ ನಾವು ಡಿಸೈಡ್ ಮಾಡಿದ್ವಿ. ಆವಾಗ ಕೋಕೋನಟ್ಗೂ ಬೆಲೆ ಇರಲಿಲ್ಲ. ನಾನು ಯಾವುದಾದ್ರೂ ಒಂದು ಪದಾರ್ಥ ಬೆಳೆದ್ರೆ ಅದನ್ನು ಪ್ರಾಡಕ್ಟ್ ನಾನೇ ಮಾರಾಟ ಮಾಡ್ಕೊಳ್ತೀನಿ. ಅಷ್ಟು ವರ್ಷದಿಂದ ನಾನು ತೆಂಗಿನಕಾಯಿ ಒಂದು ಮಾರ್ಕೆಟ್ಗೆ ಆಗಬೇಕಾಗಿರೋದು. ಅದು ಯಾಕೆ ತೆಂಗಿನಕಾಯಲ್ಲಿ ಏನಾದರೂ ಬೈ ಪ್ರಾಡಕ್ಟ್ ಮಾಡಬಾರ್ದು ಅಂತ ನೋಡುವಾಗ ಇದು ಎಣ್ಣೆ ವಿಚಾರ ತಿಳಿತು. ಇದರಲ್ಲಿ ಬೇರೆ ಬೇರೆ ಮೆಥಡ್ ಇದೆ, ಡ್ರೈ ಮೆಥಡ್, DME ಮೆಥಡ್ ಮತ್ತು ಕೋಲ್ಡ್ ಪ್ರೆಸ್ ಅಂತ. ಸೊ ನನಗೆ ಮಾರ್ಕೆಟಿಂಗ್ ಮತ್ತು ನನಗೆ ಯಾವುದು ಈಸಿ ಆಗುತ್ತೆ, ನನ್ನಲ್ಲಿ ಇಲ್ಲಿರೋರಂತ ಹೆಣ್ಮಕ್ಳುಗಳಿಗೆ ಕೆಲಸ ಕೊಡಬೇಕು ಅಂತ ನನ್ನದೊಂದು ಮೇನ್ ಇಂಟೆನ್ಷನು. ಅವ್ರಿಗೆ ಯಾವ್ದು ಸೂಕ್ತವಾಗಿ ಮಾಡ್ಬೋದು, ಈಸಿಯಾಗಿ ನಾನು ಎಲ್ಲರೂ ಮಾನಿಟ್ರಿಂಗ್ ಇಲ್ದಲೇ ಮಾಡ್ಬೋದು ಅಂತ ಈ ಥರ ಎಣ್ಣೆನ ಸೆಲೆಕ್ಟ್ ಮಾಡಿಕೊಂಡು ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ತೀನಿ. ರೈತರಿಗೆ ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡುವುದೇ ದೊಡ್ಡ ತಲೆನೋವು. ಕಷ್ಟಪಟ್ಟು ವರ್ಷಗಳ ಕಾಲ ಬೆಳೆದ ಬೆಳೆಗೆ ಕನಿಷ್ಠ ಬೆಲೆಯೂ ಸಿಗೋದಿಲ್ಲ. ಆದ್ರೆ ಇಂತಹ ಸಮಸ್ಯೆಗಳನ್ನ ಮೆಟ್ಟಿ ನಿಂತ ಹೇಮಶ್ರೀ ಬೆಳೆದ ವಸ್ತುಗಳ ಉಪ ಉತ್ಪನ್ನಗಳನ್ನ ತಯಾರಿಸಿ ಮಧ್ಯವರ್ತಿಗಳನ್ನ ದೂರ ಇಟ್ಟು ತಾವೇ ಮಾರಾಟ ಮಾಡ್ತಾ ಇದ್ದಾರೆ. ನಗರದಲ್ಲಿ 100ಕ್ಕೂ ಹೆಚ್ಚು ಮನೆಗಳಿಗೆ ಪ್ರತಿನಿತ್ಯ ಬೇಕಾಗೋ ವಸ್ತುಗಳನ್ನ ಪೂರೈಕೆ ಮಾಡೋ ಹೇಮಾ ವಿಷಮುಕ್ತ ಹಾಲು, ತರಕಾರಿ, ತೆಂಗಿನಕಾಯಿ, ಸೊಪ್ಪು, ಹಣ್ಣುಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ. ಕೊಳ್ಳುವ ಗ್ರಾಹಕರಿಗೆ ವಿಷಮುಕ್ತ ಆಹಾರ ಪದಾರ್ಥ ಎಂಬ ಖುಷಿ ಇದ್ರೆ ಹೇಮಾ ಅವರಿಗೆ ನಿರೀಕ್ಷೆ ಮೀರಿದ ಆದಾಯ ಕೈ ಸೇರ್ತಾ ಇದೆ. ನಾವು ಮಾರ್ಕೆಟ್ ಸ್ಟಡಿ ಮಾಡ್ಕೋಬೇಕು. ಮೊದಲು ನಾನು ಏನೇ ಬೆಳಿತೀನಿ ಅಂತಂದ್ರು, ನನ್ನಲ್ಲಿ ಮೊದಲು ನಾನು 10 ಎಕರೆ ಗುಲಾಬಿ ಹಾಕಿದೆ, ರೋಸ್ ಇತ್ತು. ಅವ್ರಿಗೆ ನೀಡಿತ್ತು ಅಷ್ಟು. ನಮ್ಮ ಹಾಸನ ಡಿಸ್ಟಿಕ್ಕಿಗೆ ಒಂದು 25,000 to 50,000 ಹೂ ಬೇಕಾಗ್ತಾ ಇತ್ತು. ಹಂಗಾಗಿ ಅವ್ರನ್ನ ಸ್ಟಡಿ ಮಾಡಿ ಅದನ್ನು ಮಾಡಿದೆ. ಈಗ ಇಲ್ಲೆಲ್ಲೂ ಸುತ್ತ ಆಯಿಲ್ಲು ಇಲ್ಲ. ಇದು ನೀಡೆಡ್. ಮೊದಲು ಮಾರ್ಕೆಟ್ ಮಾಡೋ ಮತ್ತು ನಾವೇ ಮಾರ್ಕೆಟ್ ಮಾಡಬೇಕು. ಮೀಡಿಯೇಟ್ರಿಂದ ತುಂಬಾ ಇದಾಗ್ತಾ ಇದೆ. ಅದರಲ್ಲೂ ಒಂದು ತಪ್ಪಾಯಿತು. ಎಲ್ಲ ಗುಲಾಬಿ ಬೆಳೆದಿದೆ, ನನಗೆ ಮಾರ್ಕೆಟಿಂಗ್ ಗೊತ್ತಿತ್ತು. ಆವಾಗ ಮಾರ್ಕೆಟಲ್ಲಿ ₹1 ಕೊಡ್ತಾಯಿದ್ರು. ನಾನು ಗುಲಾಬಿ ಹಾಕಿ ಎವ್ರಿ ಡೇ 10,000 ಗುಲಾಬಿ ಕೊಡ್ತಾಯಿದ್ದೆ. ಗುಲಾಬಿಯಿಂದ ಹೇಮಕ್ಕ ಮುಂದೆ ಬಂದರು ಅಂತ ಹೇಳ್ಬಿಟ್ಟು ಅದನ್ನು ಮಾರ್ಕೆಟ್ ಸ್ಟಡಿ ಮಾಡ್ದಲೆ ತುಂಬ ಆದಾಗ ಏನು ಮಾಡ್ತಾರೆ, ಮಾರ್ಕೆಟ್ ಅವರೇ ಬೀಳಿಸ್ಬಿಡ್ತಾರೆ. ನಾನು ₹1 ಕೊಡ್ತಿದ್ದೆ, ಈಗ ಬೇಕಾದಷ್ಟು ಮಾರ್ಕೆಟಿಗೆ ಬರ್ತಾಯಿದೆ, 20 ಪೈಸೆ ಕೊಡಿ ಅಂದರು. ನಾನು ಕೊಡಲ್ಲಪ್ಪ ಅಂತ ಬೈ ಪ್ರಾಡಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅದರಿಂದ ಗುಲ್ಕನ್, ರೋಸ್ ವಾಟರು, ರೋಸ್ ಪೌಡರ್, ಆ ಥರ ಆದಮೇಲೆ 10 ವರ್ಷ ಆದಮೇಲೆ ಗಿಡ ತೆಗೆದೆ. ಸೊ ನಾವು ಕ್ರಿಯೇಟಿವಿಟಿಯಾಗಿ ರೈತರು ಏನಾದರೂ ಮಾಡ್ತಾ ಹೋಗ್ಬೇಕು. ಹೇಮಾ ಅವರ ಜೀವನ ಶೈಲಿ ಕೂಡ ವಿಶೇಷತೆಯಿಂದ ಕೂಡಿದೆ. ಇಲ್ಲಿ ಪ್ರತಿನಿತ್ಯ ಮನೆಗೆ ಬೇಕಾಗೋ ಸಾಮಗ್ರಿಗಳನ್ನ ಹೊರಗಡೆಯಿಂದ ತರೋದಿಲ್ಲ. ಬದಲಿಗೆ ಅವಶ್ಯಕವಿರೋ ಬಹುತೇಕ ಬೆಳೆಗಳನ್ನ ಅವರೇ ಸಾವಯವದಲ್ಲಿ ಬೆಳ್ಕೊಳ್ತಾ ಇದ್ದಾರೆ. ಕೇವಲ ಉಪ್ಪು ಮಾತ್ರ ನಾವು ಅಂಗಡಿಯಿಂದ ಖರೀದಿ ಮಾಡ್ತೀವಿ. ಕೀಟನಾಶಕ ಬಳಸಿ ಬೆಳೆ ಬೆಳೆದ್ರೆ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕ. ಹಾಗಾಗಿ ನಾವು ಸಾವಯವ ಪದ್ಧತಿ ಮೂಲಕವೇ ಎಲ್ಲಾ ಬೆಳೆಗಳನ್ನ ಬೆಳಿತೀವಿ ಅಂತಾರೆ ಹೇಮಶ್ರೀ. ಎಲ್ಲರೂ ಹೇಳೋರು ನಮಗೆಲ್ಲ ಬರ್ತಾ ಇರೋ ಕಾಯಿಲೆ ರೈತರಿಂದ ಅಂತ. ನಾವು ಏನೋ ಒಂದು ಒಳ್ಳೇದು ಕೊಡ್ತೀವಿ ಅನ್ನುವಾಗ ರೈತರಿಂದ ಅಂತಲೇ ಎಲ್ಲರೂ ರೈತರು ಗೊಬ್ಬರ ಹಾಕ್ತಾರೆ, ರೈತರ ಔಷಧಿ ಹೊಡಿತಾರೆ, ಅದಕ್ಕೆ ನಮಗೆ ಕಾಯಿಲೆ ಬರ್ತಾ ಇದೆ ಅಂತ. ನಾವು ಮಾಡದೇ ಇದ್ರೂ ಏನಕ್ಕೆ ಆ ಥರ ಬೇರೆ ಇನ್ನೇನಿದೆ ಅಂತ ಡೀಪ್ ಹೋಗುವಾಗ ನಾನು ಬೇರೆ ಅಬ್ರಾಡ್ಗೆ ಹೋಗಿದ್ದೆ. ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ತುಂಬ ಅವೇರ್ನೆಸ್ ಇತ್ತು ಅವರಲ್ಲಿ. ಏನಿರ್ಬೋದು ಇದು, ನಮ್ಮಲ್ಲಿ ಅಷ್ಟೊಂದು ಸಿಗುತ್ತಲ್ಲ, ಕಾಯೆಲ್ಲ ಅಷ್ಟೊಂದು ಇದೆಯಲ್ಲ ಅಂತ ಸ್ಟಡಿ ಮಾಡಿದಾಗ ಆವಾಗ ಗೊತ್ತಾಯಿತು ಅದು ನಮ್ಮ ದೇಶದಲ್ಲಿ ನಾವು ಎಷ್ಟು ಯಾವ ಥರ ಎಣ್ಣೆ ತಿಂತಾ ಇದ್ದೀವಿ ಅಂತ ಹೇಳಿ. ಆಯಿಲಿಂದ ಹಿಡ್ದು ಒಂದು ಉಪ್ಪೊಂದು ಕೊಂಡ್ಕೊಂಡು ಬರ್ತೀನಿ. ಉಪ್ಪನ್ನು ಕೊಂಡ್ಕೊಳ್ಳುವಾಗಲೂ ನಾನು ಅದೇ ಅಂಗಡಿಗೆ ಬೇರೆ ಏನಾದರೂ ಪ್ರಾಡಕ್ಟ್ ಕೊಟ್ಟಿರ್ತೀನಿ. ಸೊ ಅದು ನಾನು ಕೊಡ್ತೀನಿ ಅನ್ನೋದಿಲ್ಲ. ಬಾಟಲ್ ಸಿಸ್ಟಮ್. ಸೋಪನ್ನು ನಾನೇ ಮಾಡ್ಕೊಳ್ತೀನಿ ಮನೇಲಿ. ಸೋಪು ನನ್ನ ಕೊಬ್ಬರಿ ವರ್ಜಿನ್ ಕೋಕೋನಟ್ ಆಯಿಲಿಂದನೇ ಹಾಕಿ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಸೋಪನ್ನು ಮಾಡ್ಕೊಳ್ತೀವಿ. ಸೊ ಹಂಗಾಗಿ ಉಪ್ಪನ್ನು ನಾನು ಕೊಂಡ್ಕೊಳ್ಳಿ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ. ನಾನು ಕೊಟ್ಟಿರೋ ಪದಾರ್ಥ ಅಂಗಡಿಗೆ ಕೊಟ್ಟಿದ್ರೆ ಅವ್ರಿಗೆ ಲೆಸ್ ಮಾಡಿಕೊಂಡು ಹಿಂದೇನೆ ಅದೇ ಥರ. ಅದರ ಬದಲು ನನಗೆ ಈಗ ಎಣ್ಣೆ ಕೊಟ್ಟಿರ್ತೀನಿ, ಇಲ್ಲ ತರಕಾರಿ ಕೊಟ್ಟಿರ್ತೀನಿ, ಅದ್ರ ಬದಲು ಬೆಂಕಿಪಟ್ಟಣ ಮತ್ತು ಉಪ್ಪು ಆ ಥರದ್ದು ಏನಾದರೂ ಬೇಕಾದರೆ ತರ್ತೀನಿ. ಸ್ಪೈಸಸಲ್ಲೂ ಅಷ್ಟೇ, ಚಕ್ಕೆ ಇದೆ, ಲವಂಗ ಇದೆ, ಏಲಕ್ಕಿ ಇದೆ, ಸ್ಪೈಸಸಲ್ಲೂ ಎಲ್ಲ ಇದೆ. ಇನ್ನು ಅಡುಗೆಗೆ ಬೇಕಾಗಿದ್ದು ಬೇಸಿಕ್ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ತರಕಾರಿ. ಅವತ್ತಿಂದ ಅವರನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅವರ ಹೋರಾಟದ ಬದುಕು, ಕೃಷಿ ಜೊತೆ ಅವ್ರದ್ದು, ಅವರ ಒಡನಾಟ ಎಲ್ಲ ಗಿಡ ಮರಗಳ ಜೊತೆನೇ ಇದೆ, ಪ್ರಾಣಿ ಪಕ್ಷಿಗಳ ಜೊತೆನೇ ಅವರ ಒಡನಾಟ ಯಾವಾಗ್ಲೂ. ಅವರು ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಇಲ್ಲಿ ಬಂದರೆ ಅವ್ರು ಇಷ್ಟೊತ್ತಾದರೂ ಅವರು ಕೆಲಸ ಮುಗಿಯಲ್ಲ ಅವ್ರದ್ದು. ಇಲ್ಲಿಂದ ಎಲ್ಲ ಏನು ಬೆಳೆದಿರ್ತಾರೆ ಅದನ್ನೆಲ್ಲ ಅವರು ಹಾಸನ ತಗೊಂಡು ಬಂದು ಮಾರ್ಕೆಟಿಂಗ್ ಮಾಡಿ
ನಿಜವಾಗ್ಲೂ ಯಾರೂ ಇಲ್ಲ ಅಂತ ಕಾಣುತ್ತೆ. ಹಾಸನ ಜಿಲ್ಲೆಯಲ್ಲಿ ಈ ಥರ ಇಷ್ಟು ಕಷ್ಟಪಟ್ಟು ಕೃಷಿಯಲ್ಲಿ ಮುಂದೆ ಬರ್ತಾರೆ. ಇನ್ನು ಇವರ ಸಾಧನೆಗೆ ರಾಜ್ಯ ಸರ್ಕಾರ ಕಳೆದ ವರ್ಷ ರಾಜ್ಯ ಮಟ್ಟದ ಕೃಷಿ ಸಾಧಕಿ ಪ್ರಶಸ್ತಿ, ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಶ್ರೇಷ್ಠ ತೋಟಗಾರಿಕೆ ರೈತ ಮಹಿಳೆ ಪ್ರಶಸ್ತಿ, ತರಕಾರಿ ಬೇಸಾಯಕ್ಕೆ ICAR ರಾಷ್ಟ್ರಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಗ್ರಿಕಲ್ಚರ್ ಇಸ್ ಅ ಮದರ್ ಆಫ್ ಆಲ್ ಕಲ್ಚರ್. ನೀವೇನೇ ಒಂದು ಟೆಕ್ನಿಕಲಿ ಹೋಗ್ತೀನಿ ಎಂದಾಗ ಕೃಷಿಯಿಂದನೇ ಹೋಗ್ಬೇಕು. ಏನು ಮಾಡಿದ್ರೂ ನಾವು ಅಕ್ಕಿ ಅನ್ನ ತಿನ್ನೋ ಐಟಮ್ ಅಂತೂ ಮಾಡಿಫೈ ಮಾಡಿ ಫ್ಯಾಕ್ಟ್ರಿಲಿ ಮಾಡೋಕ್ಕಾಗಲ್ಲ. ಸೊ ಅದು ಒಂದಿತ್ತು. ಮತ್ತು ಹಾಬಿ. ಇಲ್ಲಿವರೆಗೂ ಒಂದು ದಿವಸನೇ ನಾನು ಇಡೀ ಪ್ರಪಂಚದಲ್ಲಿ ನಾನು ಒಬ್ಬಳೇ ಸುಖಿ ಏನೋ ನನಗೆ ಈ ಥರ ಇದು ಕೊಟ್ಟಿದೆ. ಎಲ್ಲಿ ಒಂದು ಕಾರ್ನರ್ ಆಫ್ ಮೈ ಇದು ತೋಟದಲ್ಲಿ ಕೂತರೂ ಕೂಡ ನನಗೆ ಸಮಾಧಾನ ಇದೆ, ಖುಷಿ ಇದೆ. ಯಾವತ್ತೂ ನನಗಿಂತ ಕಷ್ಟ ಕೊಟ್ಟೆ, ಇಷ್ಟೊಂದು ಕಷ್ಟ ಆಯಿತು ಅಂತ ಅನ್ಸೇ ಇಲ್ಲ. ಇಲ್ಲಿ 15 ವರ್ಷಗಳ ಹಿಂದೆ ಜಮೀನು ನೋಡೋಕ್ ಬಂದಾಗ ಇಲ್ಲಿ ಗರ್ಕೆ ಹುಲ್ಲು ಬೆಳೆಯೋದಿಲ್ಲ ಅಂತ ಅಕ್ಕಪಕ್ಕದವರು ಹೇಳಿದ್ರಂತೆ. ಆದ್ರೆ ಭೂತಾಯಿ ನಂಬಿದ್ರೆ ಕೈ ಬಿಡೋದಿಲ್ಲ ಅಂತ ತಾತ ಹೇಳಿದ ಮಾತನ್ನ ನೆನಪಲ್ಲಿ ಇಟ್ಕೊಂಡು ಅದರಂತೆ ನಡೆದು ಇವತ್ತು ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿರೋ ಹೇಮಶ್ರೀ ಅವರ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಇಂದು ಒಳನಾಡು ಮೀನುಗಾರಿಕೆ ಲಾಭ ತರುವಂತಹ ಕಸುಬಾಗಿ ಹೊರಹೊಮ್ಮಿದೆ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣದ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಇಂದು ಈ ಕಸುಬು ಉತ್ತರ ಕರ್ನಾಟಕಕ್ಕೂ ಹಬ್ಬಿದ್ದು ಮಿಶ್ರ ಮೀನು ಸಾಕಾಣಿಕೆಯಿಂದ ಉತ್ತಮ ಆದಾಯ ಗಳಿಸಬಹುದು ಅಂತಾರೆ ಮೀನುಗಾರಿಕೆ ತಜ್ಞರು. ಕರ್ನಾಟಕ ಸುಮಾರು 6 ಲಕ್ಷ ಹೆಕ್ಟೇರ್ಗಳಷ್ಟು ಒಳನಾಡು ಜಲಸಂಪನ್ಮೂಲವನ್ನ ಹೊಂದಿದ್ದು ಕಳೆದ 5-6 ವರ್ಷಗಳ ಸರಾಸರಿ ಮೀನು ಉತ್ಪಾದನೆ ಅಂದಾಜು 6 ಲಕ್ಷ ಟನ್. ಇದರಲ್ಲಿ ಕರಾವಳಿಯ ಕೊಡುಗೆ 65% ಇದ್ರೆ ಒಳನಾಡಿನ ಕೊಡುಗೆ 35%. ಒಳನಾಡು ಮೀನು ಕೃಷಿಯನ್ನ ಇತರೆ ಕೃಷಿ ಉದ್ಯಮಗಳಂತೆ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದಾಗಿದೆ. ಇಂದು ಒಳನಾಡು ಮೀನುಗಾರಿಕೆ ಉತ್ತರ ಕರ್ನಾಟಕದ ಭಾಗದಲ್ಲೂ ಹೆಚ್ಚು ಜನಪ್ರಿಯತೆ ಗಳಿಸ್ತಾ ಇದೆ. ರೈತರು ಈ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಮಿಶ್ರ ಮೀನು ಸಾಕಾಣಿಕೆ ಪದ್ಧತಿಯ ಬಗ್ಗೆ ವಿಜಯಪುರ ಸಮೀಪವಿರೋ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳು ರೈತರಲ್ಲಿ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಈ ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಭಾರತೀಯ ಮತ್ತು ವಿದೇಶಿ ಮೀನುಗಳನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಸಾಕಣೆ ಮಾಡಲಾಗುತ್ತೆ ಅಂತಾರೆ ಮೀನುಗಾರಿಕೆ ತಜ್ಞ ಡಾಕ್ಟರ್. ಮಿಶ್ರ ಮೀನು ಸಾಕಾಣಿಕೆ ಅಂದರೆ ಒಂದು ವೆರೈಟಿಗಿಂತ ಹೆಚ್ಚಿನ ವೆರೈಟಿಗಳನ್ನು, ಅಂದರೆ ಒಂದು ಜಾತಿ ಮೀನುಗಳಿಗಿಂತ ಹೆಚ್ಚಿನ ಜಾತಿಯ ಮೀನುಗಳನ್ನು ಒಂದೇ ಪ್ರದೇಶದಲ್ಲಿ ಬಿಡುವಂಥದ್ದನ್ನ ಅಥವಾ ಬಿಟ್ಟು ಅದನ್ನು ಕಲ್ಚರ್ ಮಾಡುವಂಥದ್ದನ್ನ ನಾವು ಮಿಶ್ರ ಮೀನು ಸಾಕಾಣಿಕೆ ಅಂತ ಹೇಳ್ತೇವೆ. ಇದರಲ್ಲಿ ಸ್ವದೇಶಿ ಮೀನುಗಳಾದಂತಹ ಕಟ್ಲಾ, ರೋಹು, ಬ್ರಿಗಾಲ್ ನಾವು ಪ್ರತ್ಯೇಕವಾಗಿ ಬೇಕಾದರೆ ಸಾಕಾಣಿಕೆ ಮಾಡ್ಬೋದು. ಮತ್ತು ಇದರ ಜೊತೆಗೆ ವಿದೇಶಿ ಮೀನುಗಳಾದಂತಹ ಕಾಮನ್ ಕಾರ್ಪ್, ಸಾಮಾನ್ಯ ಗೆಂಡೆ, ಮತ್ತು ಸಿಲ್ವರ್ ಕಾರ್ಪ್, ಮಿರರ್ ಕಾರ್ಪ್, ಹುಲ್ಲುಗೆಂಡೆ ಅಂದರೆ ಗ್ರಾಸ್ ಕಾರ್ಪ್ಗಳು ಸಹ ನಾವು ಸಾಕಾಣಿಕೆಯನ್ನು ಮಾಡ್ಬೋದು. ಆದರೆ ಒಂದಷ್ಟು ಪರ್ಸೆಂಟೇಜ್ ಇರುತ್ತೆ. ಈಗ 100% ಎಷ್ಟು ಭಾಗ ಹಾಕಬೇಕು, ಕಟ್ಲಾ ಎಷ್ಟು ಭಾಗ ಹಾಕಬೇಕು, ಬ್ರಿಗಾಲ್ ಎಷ್ಟು ಹಾಕಬೇಕು, ಕಾಮನ್ ಕಾರ್ಪ್ ಎಷ್ಟು ಹಾಕಬೇಕು ಅನ್ನೋದು ರೈತರಿಗೆ ಮನವರಿಕೆ ಆಗಬೇಕು. ಯಾಕೆಂದರೆ ಮೇಲ್ಪದರದಲ್ಲಿ ಬೆಳೆಯುವಂಥದ್ದು ಕಟ್ಲಾ ಆಗಿರುತ್ತೆ, ಮಧ್ಯದ ಪದರದಲ್ಲಿ ಬೆಳೆಯುವಂಥದ್ದು ರೋಹು ಜಾತಿಯ ಮೀನುಗಳಾಗಿರುತ್ತೆ, ಮತ್ತು ತಳಭಾಗದಲ್ಲಿ ಬೆಳೆಯುವಂಥದ್ದು ಸಾಮಾನ್ಯ ಗೆಂಡೆ ಮೀನು ಮರಿಗಳನ್ನು ಅಥವಾ ಬಿತ್ತನೆಯನ್ನು ಮಾಡೋದ್ರಿಂದ ಹೆಚ್ಚು ಲಾಭ ಆಗುತ್ತೆ ಮತ್ತು ಬೇಗ ಬೆಳೆಯುತ್ತೆ. ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಅಂತರ ಬೆಳೀತಾರಲ್ಲ, ಅದೇ ರೀತಿ ಸಹ ಮೀನುಗಾರಿಕೆಯಲ್ಲೂ ಸಹ 3 ವೆರೈಟಿಗಳನ್ನು ನಾವು ಏಕಕಾಲದಲ್ಲಿ ಬೆಳೀಬೋದು ಮತ್ತು 8 ವೆರೈಟಿಗಳನ್ನು ಸಹ ನಾವು ಏಕಕಾಲದಲ್ಲಿ ನಾವು ಬೆಳಿಬೋದು. ಒಳನಾಡು ಮೀನುಗಾರಿಕೆಯಲ್ಲಿ ಮುಖ್ಯವಾಗಿ 3 ಭಾರತೀಯ ತಳಿಗಳನ್ನ ಪಾಲನೆ ಮಾಡಲಾಗುತ್ತೆ. ಅವುಗಳಂದ್ರೆ ಕಾಟ್ಲಾ, ರೋಹು ಮತ್ತು ಮೃಗಾಲ್. ಇವುಗಳ ಜೊತೆ 3-4 ವಿದೇಶಿ ತಳಿಗಳನ್ನ ಸಾಕಣೆ ಮಾಡೋದು. ತಜ್ಞರ ಶಿಫಾರಸ್ಸಿನಂತೆ 1 ಎಕರೆ ಕೊಳದಲ್ಲಿ 4,000 ಮೀನುಗಳನ್ನ ಪಾಲನೆ ಮಾಡಲಾಗುವುದು. ಆದರೆ ತೀವ್ರ ಸಾಂದ್ರತೆಯಲ್ಲಿ ಇದಕ್ಕಿಂತ ಹೆಚ್ಚು, ಅಂದ್ರೆ ಎಕರೆಗೆ 6,000ವರೆಗೆ ಮೀನು ಮರಿಗಳನ್ನ ಬಿಡಬಹುದು. ಆದರೆ ಇಲ್ಲಿ ಆಹಾರ ನೀಡುವಿಕೆ ಮತ್ತು ನೀರಿನ ಗುಣಮಟ್ಟದ ಕಡೆ ರೈತ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಇದು ರಾಜ್ಯದ ಉತ್ತರ ಭಾಗದಲ್ಲೂ ಮಿಶ್ರ ಮೀನು ಸಾಕಾಣಿಕೆಯನ್ನ ಯಶಸ್ವಿಯಾಗಿ ಮಾಡಬಹುದಾಗಿದ್ದು ಸುಮಾರು 10 ತಿಂಗಳ
ತಿಂಗಳಲ್ಲಿ ಎಕರೆಗೆ 2.5 ಲಕ್ಷದಷ್ಟು ಲಾಭ ಗಳಿಸಬಹುದು ಅಂತಾರೆ ತಜ್ಞರು. ಒಂದು ಎಕರೆಗೆ 4,000 ನಾವು ಸಾಮಾನ್ಯವಾಗಿ ಮಾನೋಕಲ್ಚರ್ ಅಂದರೆ ಸಿಂಗಲ್ ಸ್ಪೀಸೀಸು ಅಂದರೆ ಒಂದೇ ಒಂದು ಜಾತಿಯ ಮೀನುಗಳನ್ನು ಬಿಟ್ಟು ನಾವು ಸಾಕಾಣಿಕೆ ಮಾಡೋದಾದ್ರೆ 4,000 ವೈಜ್ಞಾನಿಕವಾಗಿ ನಾವು ರೆಕಮೆಂಡ್ ಮಾಡ್ತೀವಿ. ಆದರೆ ಮಿಶ್ರ ಮೀನು ಸಾಕಾಣಿಕೆಯಲ್ಲಿ ಇನ್ನೊಂದು ಸ್ವಲ್ಪ ತೀವ್ರ ಸಾಂದ್ರತೆಯಲ್ಲೂ ಸಹ ನಾವು ಹೋಗ್ಬೋದು. ಆದರೆ ರೈತರು ತೀವ್ರ ಸಾಂದ್ರತೆಯಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ನಿಗಾವನ್ನು ಅದು ಕಲ್ಚರ್ ಪೀರಿಯಡ್ನಲ್ಲಿ ಕೊಡಬೇಕಾಗುತ್ತೆ. ಏನು ಅಂದರೆ ಆಹಾರದ ಪದ್ಧತಿ ಬದಲಾವಣೆಗಳಾಗುತ್ತೆ, ನೀರಿನ ಕ್ವಾಲಿಟಿಗಳನ್ನು ನೋಡಬೇಕಾಗುತ್ತೆ, ಮತ್ತು ಪರಿಸರದ ಎಫೆಕ್ಟು ಕೂಡ ಇರೋದರಿಂದ ರೈತರು ಒಂದು ಸ್ವಲ್ಪ ಜಾಗೃತವಾಗಿ ಇಂಟೆನ್ಸಿವ್ ಕಲ್ಚರಲ್ಲಿ ಹೆಚ್ಚು ಜಾಗೃತರಾಗೋದು ಒಳ್ಳೆಯದು. ಇದರಲ್ಲಿ ಒಂದು ಎಕರೆಗೆ ನಾವು ಮಿಶ್ರ ಮೀನು ಸಾಕಾಣಿಕೆಯಲ್ಲಿ 6,000ವರೆಗೂ ನಾವು ಬಿತ್ತನೆ ಮಾಡ್ಬೋದು. ನಮ್ಮ ಬಿಜಾಪುರದ ಅಂದರೆ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಒಂದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರೋದರಿಂದ ಇಲ್ಲಿ ಹೆಚ್ಚು ಇಳುವರಿಯನ್ನು ನಾವು ಪಡಿತಾ ಇದ್ದೇವೆ. 8 ತಿಂಗಳಿಂದ 10 ತಿಂಗಳಿಗೆ 1 kg ಆಗಿದೆ. ಇಲ್ಲಿ ರೈತರುಗಳೆಲ್ಲವನ್ನು ನೋಟಿಸ್ ಮಾಡಿದ್ದಾರೆ ನಮಗೆ. ಸೊ ನಮ್ಮ ಒಂದು ಎಕರೆಗೆ ಎಷ್ಟಾಗುತ್ತೆ, ಒಂದು ಕಾಂಪೋಸಿಟ್ ಫಿಶ್ ಕಲ್ಚರಲ್ಲಿ ಆದರೆ ಸುಮಾರು ಒಂದು 3 ಟನ್ ಮೇಲ್ಪಟ್ಟು ನಾವು ಮೀನನ್ನು ನಾವು ಉತ್ಪಾದನೆ ಮಾಡ್ಬೋದು. ಒಂದು kg ₹100 ಅಂತ ಹಾಕಿದ್ರು 3 ಲಕ್ಷ ಮಿನಿಮಮ್ 1 ಎಕರೆಯಲ್ಲಿ ಆತನಿಗೆ ಬರುತ್ತೆ. ಅದರಲ್ಲಿ ಖರ್ಚು ಏನಿಲ್ಲ ಅಂದ್ರೂ ಒಂದು 40,000 ರಿಂದ 60,000 ಖರ್ಚು ಬರುತ್ತೆ. ಇನ್ನು 2,60,000 ಅಥವಾ 2,40,000 ಆತನಿಗೆ ನೆಟ್ ಪ್ರಾಫಿಟ್ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕೃಷಿ ಹೊಂಡಗಳು ಇರೋದ್ರಿಂದ ಇದರಿಂದ ಸದುಪಯೋಗವನ್ನು ರೈತ ಬಾಂಧವರು ತಗೊಳ್ತಾ ಇದ್ದಾರೆ. ಇದರಲ್ಲಿ ಬರೀ ಮೀನುಗಾರಿಕೆಯನ್ನು ಮಾಡದೆ ಕೃಷಿಗೆ ಸಹ ಈ ಒಂದು ನೀರನ್ನು ಉಪಯೋಗಿಸೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಈ ಒಂದು ಮೀನುಗಾರಿಕೆಯನ್ನು ಮಾಡಿ ಅದರಿಂದ ಬರುವಂತಹ ತ್ಯಾಜ್ಯಗಳನ್ನು ನೀರಿನ ಮೂಲಕ, ಕೃಷಿ ಹೊಂಡಗಳ ನೀರಿನ ಮೂಲಕ ನಾವು ತೋಟಗಾರಿಕೆ ಬೆಳೆಗಳಿಗೆ ಹರಿಸಿದಂಥ ಸಂದರ್ಭದಲ್ಲಿ ಹೆಚ್ಚು ನಮಗೆ ಲಾಭ ಆಗುತ್ತೆ. ಮತ್ತು ಶುದ್ಧ ಸಾವಯವದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಮಿಶ್ರ ಮೀನು ಸಾಕಾಣಿಕೆಯನ್ನ ರೈತರು ತಮ್ಮ ಜಮೀನಿನಲ್ಲಿರೋ ಕೃಷಿ ಹೊಂಡದಲ್ಲೇ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಕೈಗೊಳ್ಳಬಹುದು. ಕೃಷಿ ಬೆಳೆಗಳು ಕೈಕೊಡ್ತಾ ಇರೋ ಪ್ರಸ್ತುತ ಸಂದರ್ಭದಲ್ಲಿ ಒಳನಾಡು ಮೀನುಗಾರಿಕೆ ರೈತನ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಲಿದೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.